ಹಾಯ್ ಹಲೋ ನಮಸ್ತೆ. ನಿಮ್ಮೆಲ್ಲರಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತಕ್ಕೆ ಆಧಾರದ ಸ್ವಾಗತ ಸುಸ್ವಾಗತ. ಪ್ರಿಯ ಬಂಧುಗಳೇ, ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನು ದಿನದಲ್ಲಿ ಒಮ್ಮೆಯಾದರೂ ಕೇಳುವುದರಿಂದ ನಿಮ್ಮಲ್ಲಿ ಸಕಾರಾತ್ಮಕವಾಗಿರುವಂತಹ ಭಾವನೆಗಳು ಮೂಡುವುದು, ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತಹ ಎಲ್ಲ ಕೆಲಸಗಳು ನೆರವೇರುವುದು. ಶ್ರೀಕೃಷ್ಣ ಪರಮಾತ್ಮನನ್ನು ನಂಬಿದವರಿಗೆ ಯಾವತ್ತಿಗೂ ಕೂಡ ಮೋಸ ಆಗುವುದೇ ಇಲ್ಲ. ಶ್ರೀಕೃಷ್ಣ ಪರಮಾತ್ಮನ ಜಪವನ್ನು ಮಾಡುವುದನ್ನು ನೀವು ಪ್ರತಿನಿತ್ಯವೂ ಕೂಡ ಕಲಿಯಲೇಬೇಕು. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟ್ ಅನ್ನು ಮಾಡಿ. ಬನ್ನಿ, ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಂತಹ ವಚನಾಮೃತದಲ್ಲಿ ನಮ್ಮ ಜೀವನಕ್ಕೆ ಅತ್ಯಮೂಲ್ಯವಾಗಿ ಉಪಯೋಗ ಆಗುವಂತಹ ಒಂದಿಷ್ಟು ಅಂಶವನ್ನ ನಾವು ಈ ವಿಡಿಯೋದ ಉದ್ದಗಲಕ್ಕೂ ನೋಡೋಣ. ಪದೇ ಪದೇ ನಮ್ಮ ಜೀವನದಲ್ಲಿ ಕಷ್ಟಗಳು ಬರುತ್ತಿವೆ ಅಂದರೆ ನಿನ್ನ ಹಣೆ ಬರಹ ಸರಿ ಇಲ್ಲ ಅಂತ ಅಲ್ಲವೇ ಅಲ್ಲ. ಮುಂದೆ ನಿನಗೋಸ್ಕರ ತುಂಬಾ ಒಳ್ಳೆಯ ದಿನಗಳು ಕಾಯುತ್ತಾ ಇದೆ ಎಂದು ಅರ್ಥ. ನಿನ್ನ ಹಣೆ ಬರಹವನ್ನ ನಂಬಿ ಜೀವನವನ್ನ ಮಾಡಬೇಡ. ಹಣೆ ಬರಹದಲ್ಲಿ ಏನೇ ಇದ್ದರೂ ಕೂಡ ಪರವಾಗಿಲ್ಲ. ನೀನು ನಿನ್ನ ಜೀವನದಲ್ಲಿ ನಿನ್ನ ಬದುಕನ್ನು ರೂಪಿಸಿಕೊಳ್ಳುವುದನ್ನು ಕಲಿಯಬೇಕು. ಏಕೆಂದರೆ ದೇವರು ಅವಕಾಶಗಳನ್ನು ಕೊಡುತ್ತಾನೆ, ಅದೃಷ್ಟವನ್ನು ಕೊಡುವುದಿಲ್ಲ. ನೀವು ದೇವರು ಕೊಡುವಂತಹ ಅವಕಾಶಗಳನ್ನು ಹೇಗೆ ಸ್ವೀಕರಿಸುತ್ತೀರಾ, ಅದನ್ನು ಹೇಗೆ ನಿಮ್ಮ ಜೀವನದಲ್ಲಿ ಬಳಸಿಕೊಳ್ಳುತ್ತೀರಾ ಎನ್ನುವುದರ ಮೇಲೆ ನಿಮ್ಮ ಜೀವನ ಎನ್ನುವುದು ರೂಪಿತವಾಗುವುದು. ಪ್ರಯತ್ನಗಳಲ್ಲಿ ಸೋಲಾದರೆ ಪರವಾಗಿಲ್ಲ, ಆದರೆ ಪ್ರಯತ್ನಗಳನ್ನೇ ಮಾಡದೇ ಇರುವುದು ಜೀವನದಲ್ಲಿ ದೊಡ್ಡ ಸೋಲು. ನಡೆದಷ್ಟು ದಾರಿ ಇದ್ದೇ ಇದೆ. ಕಷ್ಟಪಡುವುದನ್ನ ಜೀವನದಲ್ಲಿ ಕಲಿಯಬೇಕು. ಅಗತ್ಯ ಇದ್ದಾಗ ಬರುವವರನ್ನ ಎಂದೂ ಕೂಡ ನಂಬುವುದಕ್ಕೆ ಹೋಗಬೇಡ. ಬೇಕಾದಾಗ ಬರುವವರ ಹಿಂದೆ ಎಂದಿಗೂ ಕೂಡ ಹೋಗಲೇಬೇಡ. ಬೇಡ ಅಂತ ಹೋದವರನ್ನ ನೆನಪಿಸಿ ಕೊರಗಲೂ ಬೇಡ. ನಿನ್ನ ನಂಬಿ ಬಂದವರನ್ನ ಕೊನೆಯವರೆಗೂ ಕೂಡ ಯಾವತ್ತಿಗೂ ಕೂಡ ಕೈ ಬಿಡಬೇಡ. ದೂರ ದೂರ ನಾಟಿ ಮಾಡಿದಂತಹ ಸಸಿಗಳು ಬೆಳೆಯುತ್ತಾ ಇದ್ದಂತೆ ಹತ್ತಿರವಾಗುತ್ತದೆ, ಆದರೆ ಮನುಷ್ಯನು ಮಾತ್ರ ಬೆಳೆಯುತ್ತಾ ಇದ್ದಂತೆ ಅವನ ಮನಸ್ಸುಗಳು ದೂರವಾಗುತ್ತಾ ಹೋಗುತ್ತವೆ. ಜೀವನದಲ್ಲಿ ಯಾರೂ ಕೂಡ ಕೊನೆಯವರೆಗೂ ನಮ್ಮ ಜೊತೆಗೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಒಳ್ಳೆಯ ಮುಖ ಪರಿಚಯ ಎಷ್ಟಾದರೂ ಸಿಗಬಹುದು, ಆದರೆ ಒಳ್ಳೆಯ ಮನಸ್ಸು ಇರುವಂಥವರ ಪರಿಚಯ ಸಿಗುವುದು ತಮ್ಮ ಅದೃಷ್ಟದಿಂದ ಮಾತ್ರ ಸಾಧ್ಯವಾಗುವುದು. ಒಂದು ವೇಳೆ ಅಂತಹ ಮನಸ್ಸುಗಳು ಇರುವಂತಹ ವ್ಯಕ್ತಿಗಳು ಸಿಕ್ಕರೆ ಅಂಥವರಿಂದ ಯಾವತ್ತಿಗೂ ಕೂಡ ದೂರ ಇರಲೇಬೇಡಿ. ಬದುಕು ನಿಧಾನವಾಗಿ ಪಾಠವನ್ನು ಕಲಿಸುತ್ತದೆ. ನಿನ್ನ ತನವನ್ನು ಅಡವಿಟ್ಟು ಯಾರನ್ನೂ ಕೂಡ ನೀನು ಪ್ರೀತಿಸುವಂತಹ ಅಗತ್ಯ ಇಲ್ಲವೇ ಇಲ್ಲ. ಏಕೆಂದರೆ ಇಲ್ಲಿ ಯಾರಿಗೂ ಅನಿವಾರ್ಯ ಅನ್ನುವುದು ಇಲ್ಲವೇ ಇಲ್ಲ. ನೋಡಿ, ಅರಿತು ಕೊಳ್ಳದೇ ಇರುವಂತಹ ಮನಸ್ಸುಗಳ ಮುಂದೆ ನಾವು ಎಷ್ಟೇ ಪ್ರಮಾಣದಲ್ಲಿ ನಮ್ಮ ನೋವುಗಳನ್ನು, ನಮ್ಮ ಕಷ್ಟಗಳನ್ನು, ನಮ್ಮ ನಲಿವುಗಳನ್ನು ಹೇಳಿಕೊಂಡರೂ ಕೂಡ ಅದು ವ್ಯರ್ಥವೇ ಆಗುವುದು. ಏಕೆಂದರೆ ಅವರಿಗೆ ಮನಸ್ಸುಗಳ ಭಾವನೆಗಳು ಎಂದರೇನು, ಮನಸ್ಸಿನ ನೋವು ಎಂದರೇನು ಎನ್ನುವುದು ತಿಳಿದಿರುವುದೇ ಇಲ್ಲ. ಅಂಥವರ ಮುಂದೆ ಸುಖ ಸುಮ್ಮನೆ ಹೇಳಿ ನಿಮ್ಮ ಅಮೂಲ್ಯವಾಗಿರುವಂತಹ ಪ್ರಯತ್ನವನ್ನಾಗಲಿ ನಿಮ್ಮ ಸಮಯವನ್ನಾಗಲಿ ಹಾಳು ಮಾಡುವ ಬದಲು ನಿಮ್ಮನ್ನು ಯಾರು ಅರಿತುಕೊಂಡಿರುತ್ತಾರೆಯೋ ಅಂಥವರ ಮುಂದೆ ಸ್ವಲ್ಪವಾದರೂ ಮಾತನಾಡಿ. ಒಬ್ಬರನ್ನ ನಂಬಿಸಿ ಮೋಸವನ್ನ ಮಾಡಿ ಗೆದ್ದೆ ಎಂದು ಮೆರೆಯಲೇಬಾರದು. ನಿನ್ನ ಅಂತ್ಯ ಎನ್ನುವುದು ಸರ್ವನಾಶ ಎನ್ನುವುದು ನಿನ್ನಿಂದಲೇ. ಆ ಒಂದು ದಿನ ನಿನ್ನ ಗ್ರಹಚಾರ ಕೆಟ್ಟದ್ದು ಇರುವಾಗ ನಿನ್ನನ್ನು ಕಾಪಾಡುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಆಗುವುದಿಲ್ಲ. ಏಕೆಂದರೆ ಈ ಜೀವನದಲ್ಲಿ ಯಾರು ಏನನ್ನ ಮಾಡುತ್ತಾರೆಯೋ ಅವರು ಇದೇ ಜೀವನದಲ್ಲಿ ಅನುಭವಿಸಬೇಕಾಗುತ್ತದೆ. ಹಾಗಾಗಿ ಒಳ್ಳೆಯದನ್ನ ಮಾಡಿ, ಒಳ್ಳೆಯದನ್ನ ಬಯಸಿ, ನಿನಗೂ ಕೂಡ ಒಳ್ಳೆಯದು ಖಂಡಿತವಾಗಿಯೂ ಹಾಗೆ ಆಗುತ್ತದೆ. ಗಂಗೆಯಲ್ಲಿ ಸ್ನಾನ ಮಾಡಿದ ತಕ್ಷಣ ಪಾಪಗಳು ಕಳೆದು ಹೋಗುವುದೇ ಇಲ್ಲ. ಮನಸ್ಸಿನಲ್ಲಿ ಹುಟ್ಟುವಂತಹ ಆಲೋಚನೆಗಳು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸದೇ ಇದ್ದರೆ ನೀನು ಯಾವ ಸ್ನಾನವನ್ನು ಮಾಡಿದರೂ ಕೂಡ ಅದು
ಅದು ಪ್ರಯೋಜನವಾಗುವುದಿಲ್ಲ. ನೀನು ನಿನ್ನ ಮನಸ್ಸಿನಲ್ಲಿ ಹುಟ್ಟುವಂತಹ ಆಲೋಚನೆಗಳನ್ನು ಒಳ್ಳೆಯ ರೀತಿಯಲ್ಲಿ ಮೈಗೂಡಿಸಿಕೊಳ್ಳಬೇಕು. ಮೋಸಕ್ಕೆ ಮೋಸವನ್ನೇ ಉತ್ತರವಾಗಿ ಕೊಡುತ್ತೇನೆ ಎಂದು ಹೇಳುತ್ತಾನೆ ಭಗವಂತ ಶ್ರೀಕೃಷ್ಣ ಪರಮಾತ್ಮ. ನಿನ್ನನ್ನು ತುಳಿದವರೇ ಮುಂದೊಂದು ದಿನ ನಿನ್ನ ಕಾಲನ್ನು ಹಿಡಿದು ಬೇಡಿಕೊಳ್ಳುವಂತಹ ಸಮಯವೂ ಕೂಡ ಬಂದೇ ಬರುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಡಿ. ನಿಮ್ಮ ದಿನನಿತ್ಯದ ನಿಮ್ಮ ಗುರಿಗಳ ಕಡೆಗೆ ಗಮನವನ್ನು ಕೊಡಿ. ಖಂಡಿತವಾಗಿಯೂ ಆ ಭಗವಂತ ಶ್ರೀಕೃಷ್ಣನು ನೀವು ನಿಮ್ಮ ನೋವಿಗೆ ಕಾರಣ ಆದವರಿಗೆ ಯಾವ ಶಿಕ್ಷೆಯನ್ನು ಕಾಲಾನಂತರದಲ್ಲಿ ಕೊಡಬೇಕೋ ಅದನ್ನು ಖಂಡಿತವಾಗಿಯೂ ಕೂಡ ಕೊಟ್ಟೇ ಕೊಡುತ್ತಾನೆ. ಸಮಯಕ್ಕೆ ಸ್ವಲ್ಪ ಸಮಯವನ್ನು ಕೊಟ್ಟು ಕಾದು ನೋಡಬೇಕು. ಬದುಕಿನಲ್ಲಿ ಅವಸರ ಎನ್ನುವುದು ಪಡಲೇಬಾರದು. ಅವಸರ ಎನ್ನುವುದು ಅಪಾಯವನ್ನು ತಂದು ಒಡ್ಡಬಹುದು ಜೀವನದಲ್ಲಿ. ಹಾಗಾಗಿ ಅಪಾಯದ ನಿರ್ಧಾರವಾಗಲಿ ಅಪಾಯದ ಮುನ್ಸೂಚನೆಗಳು ಕಂಡಿದ್ದಲ್ಲಿ ಯಾವತ್ತಿಗೂ ಕೂಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಕೋಪದಲ್ಲಾಗಲಿ ನೀವು ನಿರ್ಧಾರವನ್ನು ತೆಗೆದುಕೊಂಡಾಗ ಅದು ಎಂದಿಗೂ ಕೂಡ ನಿಮ್ಮ ಜೀವನಕ್ಕೆ ಒಳ್ಳೆಯದನ್ನು ಬಯಸುತ್ತದೆ ಎನ್ನುವಂತಹ ನಿರೀಕ್ಷೆ ಎನ್ನುವುದು ಇರುವುದಿಲ್ಲ. ನಿನ್ನನ್ನು ನಂಬಿಸಿ ಮೋಸ ಮಾಡಿದವರೇ ಮೋಸ ಹೋಗುತ್ತಾರೆ. ಕಾದು ನೋಡಬೇಕು. ಕರ್ಮ ಹೀಗೆ ತಿರುಗಿ ಒಡೆಯುತ್ತದೆ ಅನ್ನುವುದನ್ನು ಹೇಳುವುದಕ್ಕೆ ಆಗುವುದಿಲ್ಲ. ಕರ್ಮ ಎನ್ನುವುದು ನಾವು ಎಷ್ಟೇ ಪ್ರಮಾಣದಲ್ಲಿ ಬೆಳೆದರೂ ಕೂಡ ನಾವು ಒಳ್ಳೆಯ ರೀತಿಯಲ್ಲಿ ಬೆಳೆದರೆ ಒಳ್ಳೆಯ ರೀತಿಯ ಕರ್ಮಫಲಗಳು ನಮ್ಮ ಜೀವನದಲ್ಲಿ ಸಿಗುತ್ತದೆ. ಅದೇ ನಾವು ಕೆಟ್ಟ ರೀತಿಯಲ್ಲಿ ಬೆಳೆದಿದ್ದೇ ಆದರೆ ಕೆಟ್ಟ ರೀತಿಯ ಪರಿಣಾಮಗಳು ನಮ್ಮ ಜೀವನದಲ್ಲಿ ಸಿಗುತ್ತದೆ. ಸೋಲು ಎನ್ನುವುದು ಯಾವತ್ತಿಗೂ ಕೂಡ ಶಾಶ್ವತ ಅಲ್ಲವೇ ಅಲ್ಲ. ಬೀಳುವುದು ಸೋಲು ಅಲ್ಲವೇ ಅಲ್ಲ. ಬಿದ್ದ ಮೇಲೆ ಏಳಲು ಪ್ರಯತ್ನಿಸದೆ ಕೆಳಗೆ ಉರುಳುವುದು ಅತಿ ದೊಡ್ಡ ಸೋಲು. ಬಿದ್ದ ಮೇಲೆಯೂ ಕೂಡ ಎದ್ದು ನಿಲ್ಲುತ್ತೇನೆ ಎನ್ನುವಂತಹ ಗಟ್ಟಿ ಧೈರ್ಯ ನಿಮ್ಮಲ್ಲಿ ಇರಬೇಕು. ಆ ಧೈರ್ಯ ಇದ್ದಾಗಲೇ ಬದುಕಿನಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ಬದುಕು ಎನ್ನುವುದು ನಾವು ಅಂದುಕೊಂಡಂತೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಬದುಕಿನಲ್ಲಿ ಏನೇನೋ ತಿರುಳುಗಳು ಬರುವುದು ಸಹಜ. ಬರುವಂತಹ ಎಲ್ಲ ತಿರುಳುಗಳನ್ನು ನೀವು ಬಡಿದೆಬ್ಬಿಸಿ ಮುಂದೆ ನಡೆದಾಗ ಮಾತ್ರ ನೀವು ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ಸೋತ ನಂತರ ಹೊಸ ಅಧ್ಯಾಯ ಆರಂಭಿಸಲು ಯಾವ ಮುಹೂರ್ತವೂ ಕೂಡ ಬೇಡ, ಯಾವ ನೆನಪು ಕೂಡ ಬೇಡ. ಸೋಲೆ ಗೆಲುವಿನ ಸೋಪಾನ. ಇದನ್ನು ಎಂದಿಗೂ ಕೂಡ ಮರೆಯಲೇಬಾರದು. ಬದುಕಿನಲ್ಲಿ ಸೋತಿದ್ದೇನೆ ಎಂದು ಎಂದಿಗೂ ಕೂಡ ಹತಾಶೆಗೆ ಒಳಗಾಗಬೇಡಿ. ಸೋಲಾಗುವುದೇ ಜೀವನದಲ್ಲಿ ಗೆಲುವು ಬಂದೇ ಬರುತ್ತದೆ ಎನ್ನುವಂತಹ ಸೂಚನೆಯನ್ನು ಕೊಡುವ ಸಲುವಾಗಿ ಜೀವನದಲ್ಲಿ ಮೊದಲು ಕೆಟ್ಟ ವ್ಯಕ್ತಿಗಳನ್ನು ನಂಬಿ ನಾವು ಮೋಸ ಹೋಗಿರುತ್ತೇವೆ. ನಂತರ ಎಷ್ಟೇ ಒಳ್ಳೆಯ ವ್ಯಕ್ತಿಗಳು ಬಂದಾಗಲೂ ಕೂಡ ಅವರನ್ನು ನಂಬುವುದೋ ಬಿಡುವುದೋ ಎಂದು ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಳ್ಳುತ್ತೇವೆ. ನಂಬಿಕೆಯ ಸಂಬಂಧಗಳಲ್ಲಿ ಒಂದು ದಾರ ಥರ. ಅದು ಒಮ್ಮೆ ಕಿತ್ತು ಹೋದರೆ ಮತ್ತೆ ಗಂಟು ಹಾಕಬಹುದು. ಆದರೆ ಮೊದಲಿನ ಹಾಗೆ ನೇರವಾಗಿ ಇರುವುದಿಲ್ಲ. ಗಂಟು ಗಂಟಾಗಿಯೇ ಉಳಿದು ಬಿಡುತ್ತದೆ. ಸಂಬಂಧಗಳನ್ನು ಉಳಿಸಿಕೊಳ್ಳಿ. ಸಂಬಂಧಗಳು ಗಟ್ಟಿ ಆದಷ್ಟು ನಿಮ್ಮ ಬಾಂಧವ್ಯ ಎನ್ನುವುದು ಗಟ್ಟಿ ಆಗುವುದು. ಒಬ್ಬರಿಗೊಬ್ಬರು ಸಹಕಾರವನ್ನು ಕೊಡುತ್ತಾ, ಒಬ್ಬರಿಗೊಬ್ಬರು ಪ್ರೀತಿಯನ್ನು ಹಂಚಿಕೊಳ್ಳುತ್ತಾ, ಒಬ್ಬರಿಗೊಬ್ಬರು ಮಮತೆಯಿಂದ ಮಾತನಾಡುತ್ತಾ, ಒಬ್ಬರ ಕಷ್ಟ ಸುಖಗಳಿಗೆ ಇನ್ನೊಬ್ಬರು ಆಗುತ್ತಾ ಬದುಕುವುದೇ ನಿಜವಾದ ಸಂಬಂಧ. ಭಯ ಪಟ್ಟು ಕುಳಿತುಕೊಂಡರೆ ಬದುಕುವು ಅಸಾಧ್ಯ. ತಪ್ಪೋ ಸರಿಯೋ ಹೆಜ್ಜೆ ಹಾಕಿ ನೋಡಬೇಕು. ಗೆದ್ದರೆ ಮುಂದಕ್ಕೆ ನಡೆಯುತ್ತದೆ, ಸೋತರೆ ಮುಂದೆ ನೀನು ಹೇಗೆ ಮಾಡಬಾರದು ಎನ್ನುವುದನ್ನು ನಿನಗೆ ಕಲಿಸುತ್ತದೆ. ಒಟ್ಟಿನಲ್ಲಿ ಬದುಕು ಎನ್ನುವುದು ಅನಿರೀಕ್ಷಿತವಾದದ್ದು. ಬದುಕು ಹೇಗೆ ಬರುತ್ತದೆಯೋ ಅದನ್ನು ಹಾಗೆಯೇ ಸ್ವೀಕರಿಸುತ್ತಾ ಜೀವನದ ಉದ್ದಕ್ಕೂ ಕೂಡ ಮುಂದುವರಿಯಬೇಕು. ಯಾವತ್ತಿಗೂ ಕೂಡ ಕಾಯುತ್ತಾ ಯೋಚಿಸುತ್ತಾ ಕಾಲಹರಣವನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಬದುಕು ಎನ್ನುವುದು ಯೋಚನೆಗಿಂತಲೂ ಕೂಡ ವೇಗವಾಗಿ ಸಾಗುತ್ತದೆ. ಯೋಚನೆಯನ್ನು ಎಷ್ಟು ಬೇಕೋ ಅಷ್ಟೇ ಮಾಡಬೇಕು. ಅತಿಯಾಗಿ ಯೋಚನೆಯಲ್ಲಿ ಮುಳುಗಿದರೆ ಆ ಯೋಚನೆಯೇ ಒಂದು ದಿನ ನಿಮ್ಮನ್ನು ಚಿತೆಗೆ ಏರುವಂತೆ ಮಾಡಬಹುದು. ಸಂತೋಷವಾಗಿ ಇದ್ದಾಗ ಆಶ್ವಾಸನೆ ಎಂದಿಗೂ ಕೂಡ ಕೊಡಬೇಡಿ. ಕೋಪದಲ್ಲಿ ಇದ್ದಾಗ ಪ್ರತಿಕ್ರಿಯೆಯನ್ನು ನೀಡಲೇಬೇಡಿ. ದುಃಖದಲ್ಲಿ ಇದ್ದಾಗ ನಿರ್ಧಾರಗಳನ್ನು ಎಂದಿಗೂ ಕೂಡ ತೆಗೆದುಕೊಳ್ಳಲೇಬೇಡಿ.
ಅವು ಎಂದಿಗೂ ಕೂಡ ನಿಮ್ಮ ಜೀವನಕ್ಕೆ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಸಹಕಾರವನ್ನು ಕೊಡುವುದೇ ಇಲ್ಲ. ನಂಬಿಕೆ ಎನ್ನುವುದು 3 ಅಕ್ಷರಗಳು ಅಷ್ಟೇ. ಆದರೆ ಅದನ್ನು ಸಂಪಾದಿಸುವುದು ತುಂಬಾನೇ ಕಷ್ಟ. ಏಕೆಂದರೆ ಅದು ಹಣಕ್ಕಿಂತಲೂ ಕೂಡ ದುಬಾರಿ ಆಗಿರುವಂತಹ ವಸ್ತು. ಹಾಗಾಗಿ ನಂಬಿಕೆಯನ್ನು ಸಂಪಾದನೆ ಮಾಡಿಕೊಳ್ಳುವುದನ್ನು ಮನುಷ್ಯ ಕಲಿಯಲೇಬೇಕು. ಎಷ್ಟೇ ಅಡೆತಡೆಗಳು ಎದುರಾದರೂ ಕೂಡ ಸೂರ್ಯ ಉದಯಿಸದೆ ಇರದು. ಅದೇ ರೀತಿ ಜೀವನದಲ್ಲಿ ಗುರಿ ಸಾಧನೆಗೆ ಅಡ್ಡಿ ಆತಂಕ ಎದುರಾಗುವುದು ಸಹಜ. ಅದಕ್ಕೆ ಅಂಜಬಾರದು. ಏನೇ ಬಂದರೂ ಕೂಡ ಮುಗುಳ್ನಗುತ್ತಾ ಮುಂದುವರಿಯಬೇಕು. ಆಗುವುದೆಲ್ಲ ಒಳ್ಳೆಯದೇ ಎನ್ನುವಂತಹ ನಂಬಿಕೆ ಎನ್ನುವುದು ನಿಮ್ಮಲ್ಲಿ ಇರಬೇಕು. ಖಂಡಿತವಾಗಿಯೂ ಕೂಡ ಒಳ್ಳೆಯದೇ ಆಗುತ್ತದೆ. ತಪ್ಪು ಮಾಡುವುದಕ್ಕೆ ಬೇಕಾದಷ್ಟು ಮಾರ್ಗಗಳು ಇದ್ದರೂ ಕೂಡ ಮಾಡದೆಯೇ ಇರುವುದಕ್ಕೆ ವ್ಯಕ್ತಿತ್ವವೆಂದು ಹೇಳುತ್ತಾರೆ. ಅಂತಹ ವ್ಯಕ್ತಿತ್ವವನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು, ರೂಪಿಸಿಕೊಳ್ಳಬೇಕು. ಆಗ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಬಂದೇ ಬರುತ್ತದೆ. ನೊಂದವರ ಕಣ್ಣೀರನ್ನು ಒರೆಸುವುದಕ್ಕೆ ಸಮಯವು ಹೇಗೆ ಕಾಯುತ್ತಾ ಇರುತ್ತದೆಯೋ ಹಾಗೆಯೇ ನೋಯಿಸಿದವರಿಗೂ ಕೂಡ ಶಿಕ್ಷೆಯನ್ನು ಕೊಡುವುದಕ್ಕೆ ಸಮಯವು ಕಾಯುತ್ತಲೇ ಇರುತ್ತದೆ. ಅದನ್ನು ಎಂದಿಗೂ ಕೂಡ ಮರೆಯಬೇಡಿ. ಇನ್ನೊಬ್ಬರ ನೋವಿಗೆ ಕಾರಣರಾಗಿ ಅವರು ಎಂದಿಗೂ ಕೂಡ ಜೀವನದಲ್ಲಿ ಬೆಳೆಯುವುದಕ್ಕೆ ಅಥವಾ ನೆಮ್ಮದಿಯಿಂದ ಬದುಕುವುದಕ್ಕೆ ಸಾಧ್ಯವೇ ಇಲ್ಲ. ನೋವಿಗೆ ಪ್ರತೀಕವಾಗಿ ನೋವೇ ಅವರಿಗೆ ಸಿಗುವುದು. ಕಾಲ ಯಾವತ್ತಿಗೂ ಕೂಡ ಒಂದೇ ರೀತಿಯಾಗಿ ಇರುವುದಿಲ್ಲ. ನಿನ್ನನ್ನು ದಿನನಿತ್ಯ ಅಳಿಸಿದವರಿಗೆ ಅಳುವಂತಹ ಸಮಯವೂ ಕೂಡ ಬಂದೇ ಬರುತ್ತದೆ. ಸ್ವಲ್ಪ ಸಹನೆಯಿಂದ ಕಾದು ನೋಡುತ್ತಿರಬೇಕು ಮನುಷ್ಯ. ಎಂದಿಗೂ ಒಳ್ಳೆಯದನ್ನೇ ಬಯಸಿ, ಒಳ್ಳೆಯದೇ ಆಗುತ್ತದೆ. ಕೆಟ್ಟದ್ದನ್ನು ಬಯಸಿದರೆ ಜೀವನದ ಉದ್ದಕ್ಕೂ ಕೂಡ ಕೆಟ್ಟದ್ದೇ ಅನುಭವಿಸಬೇಕಾಗುತ್ತದೆ. ಜೀವನದಲ್ಲಿ ನಾವು ಎಷ್ಟೋ ಸಲ ಕೆಲವರಿಂದ ಮೋಸ ಹೋಗಿರಬಹುದು. ಆದರೆ ಅದಕ್ಕೆ ಕಾರಣ ಅವರ ಅತಿಯಾದ ಬುದ್ಧಿವಂತಿಕೆ ಅಲ್ಲವೇ ಅಲ್ಲ, ನಾವು ಅವರ ಮೇಲೆ ಇಟ್ಟಿರುವಂತಹ ಅತಿಯಾದ ನಂಬಿಕೆಯೂ ಕೂಡ ಆಗಿರಬಹುದು ಅಲ್ಲವೇ. ಹಾಗಾಗಿ ಅತಿಯಾದ ನಂಬಿಕೆಯನ್ನು ಯಾರ ಮೇಲೆಯೂ ಕೂಡ ಇಡಬಾರದು. ಯಾವಾಗ ಯಾವ ವ್ಯಕ್ತಿ ನಿಮ್ಮ ಶತ್ರು ಆಗುತ್ತಾನೆಯೋ, ಯಾವಾಗ ಯಾವ ವ್ಯಕ್ತಿಯು ನಿಮ್ಮ ಮಿತ್ರನೂ ಕೂಡ ಆಗುತ್ತಾನೆ ಎನ್ನುವುದನ್ನು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಮನುಷ್ಯ ಬದುಕಿರುವಾಗಲೇ ಸಾಯುವ ಹಾಗೆ ಮಾಡುವಂತಹ 2 ಬಲವಾದ ಆಯುಧಗಳು ಅಂದರೆ ಒಂದು ಅವಮಾನ, ಇನ್ನೊಂದು ಅನುಮಾನ. ಅನುಮಾನವನ್ನು ಎಂದಿಗೂ ಯಾರ ಮೇಲೆಯೂ ಕೂಡ ಪಡಲೇಬಾರದು. ಸುಖ ಸುಮ್ಮನೆ ಅನುಮಾನವನ್ನು ಪಡುವುದಕ್ಕೆ ಹೋದರೆ ನಿಮ್ಮ ಜೀವನ ಎನ್ನುವುದು ಅರ್ಥಪೂರ್ಣವಾಗುವುದೇ ಇಲ್ಲ. ನಿಮ್ಮ ಜೀವನದಲ್ಲಿ ಇರುವಂತಹ ಸಂಬಂಧಗಳನ್ನು ನೀವು ಕಳೆದುಕೊಳ್ಳಬೇಕಾಗಿರುವಂತಹ ಸಂದರ್ಭ ಒದಗಿಯೂ ಕೂಡ ಬರಬಹುದು. ಹಾಗಾಗಿ ಸುಖ ಸುಮ್ಮನೆ ಯಾರ ಮೇಲೆಯೂ ಕೂಡ ಅನುಮಾನವನ್ನು ಪಡುವುದಕ್ಕೆ ಹೋಗಲೇಬೇಡಿ. ಇನ್ನೊಂದು ಅವಮಾನ. ಜೀವನದಲ್ಲಿ ಅವಮಾನ ಎನ್ನುವುದು ಎಷ್ಟು ಆಗುತ್ತದೆಯೋ ಅಷ್ಟು ಒಳ್ಳೆಯದು. ಏಕೆಂದರೆ ಅವಮಾನ ಆದಾಗಲೆಲ್ಲ ನಮ್ಮಲ್ಲಿ ಏನಾದರೂ ಒಂದು ಸಾಧಿಸಿ ತೋರಿಸಬೇಕು ಎನ್ನುವಂತಹ ಹಂಬಲ ಹುಟ್ಟುವುದಕ್ಕೆ ಸಾಧ್ಯವಾಗುವುದು. ಜೀವನದಲ್ಲಿ ಬರೆದಿಟ್ಟು ಜೀವನವನ್ನು ಮಾಡುವುದಕ್ಕೆ ಯಾರಿಗೂ ಕೂಡ ಸಾಧ್ಯವೇ ಆಗುವುದಿಲ್ಲ. ಆದರೆ ಬರೆದಿಡುವಂತಹ ಜೀವನವನ್ನು ಮಾಡುವುದಕ್ಕೆ ಎಲ್ಲರಿಗೂ ಸಾಧ್ಯವಾಗುತ್ತದೆ. ಹಾಗಾಗಿ ಜೀವನ ಎನ್ನುವುದು ಬರೆದಿಡುವಂತೆ ಜೀವನವನ್ನು ನೀವು ಸಾಗಿಸಬೇಕು. ದೊಡ್ಡ ದೊಡ್ಡ ಕನಸುಗಳನ್ನು ಕಾಣಿ. ಆ ಕನಸುಗಳನ್ನು ನನಸು ಮಾಡುವುದಕ್ಕೆ ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನವನ್ನು ನೀವು ಮಾಡಬೇಕಾಗಿರುವುದು ಅತ್ಯಮೂಲ್ಯ. ಹಾಗಾಗಿ ಜೀವನದಲ್ಲಿ ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನಗಳನ್ನು ಮಾಡಬೇಕು. ಕನಸು ಅಷ್ಟೇ ಕಾಣುವುದು ಅಲ್ಲ, ಆ ಕನಸುಗಳನ್ನು ನನಸು ಮಾಡಿಕೊಳ್ಳಬೇಕು ಎನ್ನುವುದೇ ಆದರೆ ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನವನ್ನು ಕೂಡ ಜೀವನದಲ್ಲಿ ನೀವು ಮಾಡಬೇಕಾಗುತ್ತದೆ. ಜೀವನದಲ್ಲಿ ಈಗ ನಿನ್ನ ಜೀವನದಲ್ಲಿ ಬಂದಿರುವಂತಹ ಈ ಕೆಟ್ಟ ಪರಿಸ್ಥಿತಿ ಖಂಡಿತವಾಗಿಯೂ ಕೂಡ ಮುಗಿದು ಹೋಗುತ್ತದೆ. ಕಾಯುವಂತಹ ತಾಳ್ಮೆಯನ್ನು ಇರಿಸಿಕೋ. ಒಳ್ಳೆಯ ದಿನಗಳಿಗಾಗಿ ಕಾಯುತ್ತಾ ಕೂರಬೇಡ. ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಹೋಗು ಸಾಕು. ಆಗ ಖಂಡಿತವಾಗಿಯೂ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ದಿನ ಎನ್ನುವುದು ಬಂದೇ ಬರುತ್ತದೆ. ನಿನ್ನ ತಾಳ್ಮೆಯೇ ನಿನ್ನ ಶಕ್ತಿ. ಎಂದಿಗೂ ಕೂಡ ಇದನ್ನು ಮರೆಯಲೇಬೇಡ. ತಾಳ್ಮೆ ಎನ್ನುವುದು ನಿನ್ನಲ್ಲಿ ಇದ್ದರೆ ಒಳ್ಳೆಯದು. ತುಂಬ ಯೋಚನೆಯನ್ನು ಮಾಡುವುದಕ್ಕೆ ಹೋಗಬೇಡಿ. ನಿಮ್ಮ ಈ ಜೀವನದ ಬಗ್ಗೆ ನಾನು
ಯೋಚನೆಯನ್ನ ಮಾಡಿಯೇ ನೀಡಿರುತ್ತೇನೆ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಸಾಧ್ಯವಾದರೆ ಓಡು, ಆಗಲಿಲ್ಲವಾದರೆ ನಡೆ. ಅದು ಕೂಡ ಸಾಧ್ಯವಾಗದೆ ಹೋದರೆ ಉರುಳಿಕೊಂಡಾದರೂ ಕೂಡ ಹೋಗು, ಆದರೆ ಕದಲದೆ ಒಂದೇ ಕಡೆ ಬಿದ್ದಿರಬೇಡ. ಯಾರು ನಿನ್ನವರು, ಯಾವುದು ನಿನ್ನದು ಎನ್ನುವುದು ಅರ್ಥವಾಗುವುದು ಸಮಯ ಸಂದರ್ಭ ಬಂದಾಗ ಮಾತ್ರ. ಕೆಟ್ಟವರು ಎಷ್ಟೇ ಮೆರೆಯಲಿ, ನೀನು ಪ್ರತಿಕ್ರಿಯಿಸದೆ ಸುಮ್ಮನೆ ಇರು. ಅವರ ವಿನಾಶ ಸದ್ಯದಲ್ಲೇ ಬಂದೇ ಬರುತ್ತದೆ. ಆಗ ನೀನು ಹಾಕಿರುವಂತಹ ಕಣ್ಣೀರಿನ ಬೆಲೆ ಅವರಿಗೆ ತಿಳಿಯುತ್ತದೆ. ಕೆಟ್ಟ ದಿನಗಳು ಶಾಶ್ವತ ಅಲ್ಲವೇ ಅಲ್ಲ. ಕೆಟ್ಟ ದಿನಗಳಲ್ಲಿ ಧೈರ್ಯವನ್ನ ಕಳೆದುಕೊಳ್ಳಬೇಡ. ಕೆಟ್ಟ ಸಮಯದಲ್ಲಿ ತಾಳ್ಮೆಯನ್ನ ಕಳೆದುಕೊಳ್ಳಬೇಡ. ಸಮಯವೇ ನಿನ್ನ ಜೀವನಕ್ಕೆ ಒಂದು ಒಳ್ಳೆಯ ದಾರಿಯನ್ನ ಕೊಡುತ್ತದೆ. ಸಮಯವನ್ನ ಜೀವನದಲ್ಲಿ ಉಳಿಸಿಕೊಳ್ಳಬೇಕು. ನಿನ್ನ ಕಷ್ಟದಲ್ಲಿ ಯಾರು ನಿನ್ನ ಕೈ ಬಿಟ್ಟು ಹೋಗಿದ್ದಾರೆಯೋ ಅವರೇ ನಿನ್ನ ಶತ್ರುಗಳು. ಅದೇ ಕಷ್ಟದಲ್ಲಿ ಯಾರು ನಿನ್ನ ಕೈಯನ್ನ ಹಿಡಿದಿರುತ್ತಾರೆಯೋ ಅವರೇ ನಿನ್ನ ಮಿತ್ರರು. ಕಷ್ಟ ಕಾಲದಲ್ಲಿ ನಿಮ್ಮ ಕೈಯನ್ನ ಹಿಡಿದಿರುವಂತಹ ಮಿತ್ರರನ್ನ ಎಂದಿಗೂ ಮರೆಯಬೇಡಿ. ನೀವು ನಾಳೆ ಎಲ್ಲಿ ಇರುತ್ತೀರಿಯೋ ನಿಮಗೆ ಗೊತ್ತಿರುವುದಿಲ್ಲ. ಆದರೆ ನಿನ್ನನ್ನು ಎಲ್ಲಿ ತಲುಪಿಸಬೇಕು ಎನ್ನುವುದು ಆ ದೇವರಿಗೆ ತಿಳಿದಿರುತ್ತದೆ. ಹಾಗಾಗಿ ಜೀವನದಲ್ಲಿ ದೇವರನ್ನು ನಂಬುವುದನ್ನು ನೀವು ಕಲಿಯಬೇಕು. ಭಗವಂತನಿಗೆ ಸಲ್ಲಿಸಿರುವಂತಹ ಪೂಜೆ ಸೇವೆ ಯಾವತ್ತಿಗೂ ಕೂಡ ವ್ಯರ್ಥವಾಗುವುದಿಲ್ಲ. ಒಂದಲ್ಲ ಒಂದು ರೂಪದಲ್ಲಿ ಒಂದಲ್ಲ ಒಂದು ದಿನ ನಿಮ್ಮನ್ನು ಅದು ಕಾದೇ ಕಾಯುತ್ತದೆ. ನಿಮ್ಮನ್ನ ಬೇಕಂತಲೇ ಕೆಣಕುವಂತಹ ಕೆಟ್ಟ ವ್ಯಕ್ತಿಗಳಿಗೆ ನಿಮ್ಮ ಉತ್ತರ ಕೋಪವಾಗಿರಬಾರದು, ಶಾಪವಾಗಿರಬೇಕು. ಯಾರನ್ನೂ ಸುಲಭವಾಗಿ ನಂಬುವುದಕ್ಕೆ ಹೋಗಬೇಡ ಇಂದಿನ ದಿನಮಾನಗಳಲ್ಲಿ. ಏಕೆಂದರೆ ಎಲ್ಲವನ್ನ ನಿನ್ನಿಂದಲೇ ತಿಳಿದುಕೊಂಡು ನಿನಗೆ ಮೋಸ ಮಾಡುವಂತಹ ಜನರು ಈಗಿನ ಕಾಲದಲ್ಲಿ ಹೆಚ್ಚಾಗಿ ಇದ್ದಾರೆ. ಕಷ್ಟದಲ್ಲಿ ತಾಳ್ಮೆಯನ್ನ ಯಾವತ್ತಿಗೂ ಕಳೆದುಕೊಳ್ಳಬೇಡ. ಕಷ್ಟ ಬರುವುದು ಸಹಜ. ಆ ಕಷ್ಟಗಳು ಯಾರಿಗೆ ತಾನೇ ತಪ್ಪಿದ್ದಿದೆ ಹೇಳಿ? ಕಷ್ಟ ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇದೆ. ಅಂತಹ ದೇವ ಮಾನವರಿಗೂ ಕೂಡ ಕಷ್ಟ ಎನ್ನುವುದು ತಪ್ಪಿದ್ದಲ್ಲ ಎಂದಾಗ ನೀನು ಇನ್ನು ಬರೀ ಮಾನವ. ನಿನಗೆ ತಪ್ಪಿದ್ದೇ ಖಂಡಿತವಾಗಿಯೂ ಕೂಡ ಇಲ್ಲ. ಬರುವಂತಹ ಎಲ್ಲ ಕಷ್ಟಗಳನ್ನು ತಾಳ್ಮೆಯನ್ನ ತೆಗೆದುಕೊಂಡು ಎದುರಿಸುವುದನ್ನು ಮನುಷ್ಯ ಕಲಿಯಬೇಕು. ಒಂದು ದಿನ ಬಂದೇ ಬರುತ್ತದೆ ಎಲ್ಲಿ ನಿನಗೆ ಗೌರವ ಎನ್ನುವುದು ಸಿಗುವುದಿಲ್ಲವೋ ಅಲ್ಲಿಯೇ ಸನ್ಮಾನವೂ ಕೂಡ ಸಿಗುತ್ತದೆ. ಯಾರ ವಿಷಯದಲ್ಲಿಯೂ ಯಾವ ವಿಷಯದಲ್ಲಿಯೂ ಅತಿಯಾದ ಆತ್ಮವಿಶ್ವಾಸ, ನಂಬಿಕೆ, ಪ್ರೀತಿ ಒಳ್ಳೆಯದಲ್ಲ. ಏಕೆಂದರೆ ಯಾರು ಯಾವಾಗ ಹೇಗೆ ಬದಲಾಗುತ್ತಾರೆ ಎಂದು ಹೇಳುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ ನೋಡಿ. ನೆನಪಿರಲಿ, ಸಮಯ ಮತ್ತು ಸಲಹೆ ಎಷ್ಟು ಬೇಕೋ ಅಷ್ಟೇ ಕೊಡಬೇಕು. ಅತಿಯಾದರೆ ಸಲಹೆಯ ಜೊತೆಗೆ ನಮ್ಮ ಸಮಯಕ್ಕೂ ಕೂಡ ಬೆಲೆ ಇರುವುದೇ ಇಲ್ಲ. ನೀನು ಅವಮಾನಗಳ ಬೆಂಕಿಯಲ್ಲಿ ಬೆಂದಷ್ಟು ಗಟ್ಟಿ ಆಗುತ್ತಾ ಹೋಗುವೆ. ಕುಗ್ಗಬೇಡ. ನಿನ್ನ ಮನಸ್ಸು ಕುಗ್ಗಿದರೆ ಮಾತ್ರ ಅವಮಾನಗಳು ನಿನ್ನ ಹೃದಯವನ್ನ ಅಲ್ಲಾಡಿಸಿ ಬಿಡುತ್ತದೆ. ಹಾಗಾಗಿ ಜೀವನದಲ್ಲಿ ನೀನು ಅವಮಾನ ಆಗುವುದೇ ಒಳ್ಳೆಯದಕ್ಕೆ ಎಂದು ತಿಳಿದುಕೋ. ಆಗ ಖಂಡಿತವಾಗಿಯೂ ಒಳ್ಳೆಯ ದಿನಗಳು ನಿನ್ನ ಜೀವನದಲ್ಲಿ ಬಂದೇ ಬರುತ್ತದೆ. ನಿಮ್ಮೆಲ್ಲ ಕನಸುಗಳು ನನಸಾಗಲಿ ಎಂದು ಬೇಡಿಕೊಳ್ಳುತ್ತಾ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.